ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. SIRನ ಮೊದಲ ಡ್ರಾಫ್ಟ್ ಲಿಸ್ಟ್ ಬಿಡುಗಡೆಯಾಗಿದೆ. ಇವತ್ತು ಬಿಡುಗಡೆಯಾದಂಥ ಬೆನ್ನಲ್ಲೇ ಚುನಾವಣಾ ಆಯೋಗದ CEO ಆದಂಥ ಅನ್ಬುಕುಮಾರ್ ಅವರು ಸುದ್ದಿಗೋಷ್ಠಿಯನ್ನು ಕರೆದು ಭಾಳ ಸುದೀರ್ಘವಾಗಿ ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಎಲ್ಲ ಅಂಕಿ ಅಂಶಗಳ ಸಮೇತವಾಗಿ ವಿವರಗಳನ್ನು ಕೊಟ್ಟಿದ್ದಾರೆ. ಅಂದರೆ ಸುಮಾರು 1.7 ಲಕ್ಷ ಕೋಟಿಯಷ್ಟು ಮತದಾರರ ಹೆಸರುಗಳು ಆ ಲಿಸ್ಟಿಂದ ಸೇರ್ಪಡೆ ಆಗಿಲ್ಲ, ಅಂದರೆ ಔಟ್ ಆಗಿರುವಂಥದ್ದು. ಅದಕ್ಕೆಲ್ಲ ಒಂದಷ್ಟು ವ್ಯಾಲಿಡ್ ರೀಸನ್ಸನ್ನು ಅವರು ಇಲ್ಲಿ ಹೇಳಿದ್ದಾರೆ. ಆ್ಯಂಡ್ ಅದರ ಜೊತೆಗೆ ಯಾರ್ದೆಲ್ಲ ಹೆಸರು ಸೇರ್ಪಡೆ ಆಗಿಲ್ವೋ ಆ ಎಲ್ಲ ಹೆಸರನ್ನ ಸೇರ್ಪಡೆ ಆಗಲಿಕ್ಕೆ ಕೆಲವೊಂದು ಅರ್ಹ ದಾಖಲೆಗಳನ್ನು ಕೊಟ್ಟರೆ ಅದು ಇನ್ಕ್ಲೂಡಿಂಗ್ ಆಗುತ್ತೆ, ಅದ್ರ ಬಗ್ಗೆ ಕೂಡ ಹೇಳಿದ್ದಾರೆ. ಆ್ಯಂಡ್ ಹಾಗೆಯೇ ಮುಂದುವರೆದಂತೆ ನೆಕ್ಸ್ಟ್ ಡೇಟ್ಸಲ್ಲಿ ಹೇಗೆಲ್ಲ ಇದೊಂದು ಲಿಸ್ಟು ಇಲಾಖೆ ವೆಬ್ಸೈಟ್ನಲ್ಲಿ ಡಿಸ್ಕ್ಲೋಸ್ ಆಗುತ್ತೆ, ಅದನ್ನು ನೀವು ಹೇಗೆ ಯಾವ ವೆಬ್ಸೈಟ್ನಲ್ಲಿ ಚೆಕ್ ಮಾಡಬೇಕು ಎಲ್ಲವನ್ನು ಹೇಳಿದ್ದಾರೆ. ಟೈಮನ್ನು ವೇಸ್ಟ್ ಮಾಡೋದು ಬೇಡ, ಲೆಸ್ಟ್ ಸ್ಟಾರ್ಟ್ ಫ್ರಮ್ ದ ವೆರಿ ಫಸ್ಟ್ ಲೈನ್ಸಲ್ಲಿ. ಸುಮಾರು 1.7 ಕೋಟಿಯಷ್ಟು ಮತದಾರರ ಹೆಸರುಗಳು ಆ ಪಟ್ಟಿಯಿಂದ ಕೈಬಿಡಲಾಗಿದೆ ಈಗ. ರಾಜ್ಯದಲ್ಲಿ ಕೈಗೊಳ್ಳಲಾದಂಥ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯ ಮೊದಲ ಕರಡು ಮತದಾರರ ಪಟ್ಟಿಯನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಲಾಗಿದ್ದು, ಒಟ್ಟು 1,07,96,399 ಮತದಾರರ ಹೆಸರುಗಳನ್ನು ಈಗ ಪಟ್ಟಿಯಿಂದ ಕೈಬಿಡಲಾಗಿದೆ, ಅಂದರೆ ಡಿಲೀಟ್ ಮಾಡಲಾಗಿದೆ. ಇದನ್ನು ಹೇಳಿರುವಂಥವರು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಯಾದಂಥ ಅನ್ಬುಕುಮಾರ್ ಅವರು. ಅವರು ಬೆಂಗಳೂರಲ್ಲಿ ಪ್ರೆಸ್ ಮೀಟನ್ನು ಕರೆದು ಸಮಗ್ರವಾಗಿ ಎಲ್ಲ ಅಂಕಿಅಂಶಗಳ ಸಮೇತ ಮಾಹಿತಿಯನ್ನು ಹಂಚ್ಕೋತಾರೆ. ಮುಂದುವರೆದಂತೆ ನೋಡಿ, ಇಲ್ಲಿ ಎಲ್ಲವನ್ನು ಅವರು ಒಂದು ಕಡೆಯಿಂದ ಹೇಳ್ತಾ ಹೋಗ್ತಾರೆ. ಗೈರಾದವರು ಮತ್ತು ಸ್ಥಳಾಂತರಗೊಂಡವರು ಎಷ್ಟೆಷ್ಟು ಲಕ್ಷ ಜನ ಇದ್ದಾರೆ ಅಂತಂದ್ಬಿಟ್ಟು ಮನೆ ಮನೆ ಸಮೀಕ್ಷೆ ಹಾಗೂ ಪರಿಶೀಲನೆ ವೇಳೆ ಪತ್ತೆಯಾದಂಥ ಅಂಶಗಳ ಆಧಾರದ ಮೇಲೆ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಯಾವ ಕ್ರಮ ಅದು ನೋಡಿ, ಮೊದಲನೇದು ಶಾಶ್ವತವಾಗಿ ಸ್ಥಳಾಂತರಗೊಂಡವರು ಎಷ್ಟು ಅಂತಂದ್ಬಿಟ್ಟು ಇಡೀ ರಾಜ್ಯದಲ್ಲಿ ಸುಮಾರು 65,45,679 ಜನ, 65,45,679 ಜನ ಅಂದರೆ ವೋಟರ್ಸು ಪರ್ಮನೆಂಟಾಗಿ ಬೇರೆ ಕಡೆ ಹೋಗಿ ಅಂದರೆ ಅಲ್ಲಿ ವಾಸ ಮಾಡ್ತಿದ್ದಾರೆ, ಅಂದರೆ ಸ್ಥಳಾಂತರ ಆಗಿದ್ದಾರೆ ಅಂತ. ಇನ್ನು ನೆಕ್ಸ್ಟು ಆಬ್ಸೆಂಟೀಸ್, ಇದು ಗೈರು ಹಾಜರಾದವರು ಎಷ್ಟು ಜನ ಅಂತಂದ್ಬಿಟ್ಟು ಇಲ್ಲಿ ಪರಿಶೀಲನೆ ವೇಳೆ ಸ್ಥಳದಲ್ಲಿ ಲಭ್ಯವಿಲ್ಲದ ಮತ್ತು ಗೈರಾದ ಮತದಾರರ ಸಂಖ್ಯೆ ಆಬ್ಸೆಂಟೀಸ್, ಅಂದರೆ ವೆರಿಫೈಡ್ ಮಾಡಬೇಕಾದ್ರೆ ಯಾರು ಇಲ್ಲದಿದ್ದ ಪಕ್ಷದಲ್ಲಿ ಅವರು ಆಬ್ಸೆಂಟೀಸ್ ಅವರು ಸುಮಾರು 15,17,042 ಅಷ್ಟು ಜನ ಅಲ್ಲಿ ಆಬ್ಸೆಂಟೀಸ್ ಇರುವಂಥದ್ದು. ಇನ್ನು ಮುಂದುವರೆದಂತೆ ಇನ್ನೂ ಸಾಕಷ್ಟು ಅಂಕಿಅಂಶಗಳನ್ನು ಅವ್ರು ಕೊಡ್ತಾ ಹೋಗ್ತಾರೆ. ಗೈರು ಹಾಜರಿ, ಶಾಶ್ವತ ಸ್ಥಳಾಂತರ, ಡೆತ್ ಆಗಿರೋರು ಮತ್ತು ಈ ಫೇಕ್ ನೇಮ್ಸನ್ನು ಇಟ್ಕೊಂಡಿರೋರು ಇವರೆಲ್ಲರನ್ನ ಒಟ್ಟುಗೂಡಿಸಿ ಸುಮಾರು 1,07,96,399 ಜನ ಈ ವೋಟರ್ಸ್ ಅಂತ ಏನಿದ್ದಾರೆ ಅವರ ಹೆಸರುಗಳನ್ನು ಈ ಮೊದಲನೇ ಡ್ರಾಫ್ಟ್ ಲಿಸ್ಟಿಂದ ರಿಮೂವ್ ಮಾಡಲಾಗಿದೆ ಅಂತ ಅವರೇ ಇಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಇನ್ನು ನೆಕ್ಸ್ಟು ಮತದಾರರು ತಮ್ಮ ಹೆಸರು ಮತ್ತು ವಿವರಗಳನ್ನು ಪರಿಶೀಲನೆ ಮಾಡಲಿಕ್ಕೆ CEO ಕರ್ನಾಟಕ ವೆಬ್ಸೈಟ್ಗೆ ಭೇಟಿ ನೀಡ್ಬೋದು. ಜಸ್ಟ್ ನೀವು CEO ಕರ್ನಾಟಕ ಅಂತ ಕೊಟ್ಟರೆ ಅಫಿಷಿಯಲ್ ಮೇನ್ ಪೇಜ್ ಓಪನ್ ಆಗುತ್ತೆ, ಅಥವಾ ಅದಕ್ಕೊಂದು ಲಿಂಕ್ ಇದೆ, ಅದು ಹೇಳ್ತೀನಿ ನಾನು, ಸ್ಕ್ರೀನ್ಶಾಟ್ ತೊಗೊಳ್ಬೇಕಾದ್ರೆ. ತಿದ್ದುಪಡಿ ಅಥವಾ ಆಕ್ಷೇಪಣೆಗಳೇನಾದರೂ ಅಬ್ಜೆಕ್ಷನ್ ಇದ್ದರೆ ಸಕ್ಷಮ ಪ್ರಾಧಿಕಾರಕ್ಕೆ ಏನು ಮಾಡಬೇಕು, ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಅಂತ. ನೆಕ್ಸ್ಟು ಈ ಬಗ್ಗೆ ರಾಜ್ಯದ ಮುಖ್ಯ ಚುನಾವಣಾ ಆಯುಕ್ತರಾದಂಥ ಅನ್ಬುಕುಮಾರ್ ಅವರು ಸುದ್ದಿಗೋಷ್ಠಿಯಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿದರೆ ವ್ಯಾಲಿಡ್ ಆಗಿರ್ತಕ್ಕಂಥದ್ದು. ಅಂದರೆ ಆಗಸ್ಟ್ 17ನೇ ತಾರೀಕುವರೆಗೆ ನಡೆದಂಥ ಸುಮಾರು 49 ದಿನಗಳ ಮನೆ ಮನೆ ಸಮೀಕ್ಷೆಯ ನಂತರ ಗೈರು ಹಾಜರಿ, ಸ್ಥಳ ಬದಲಾವಣೆ, ನಕಲಿ, ಡೆತ್ ಆಗಿರುವಂಥದ್ದು ಜೊತೆಗೆ ಇತರೆ ವರ್ಗಗಳಲ್ಲಿ ಗುರುತಿಸಲಾದಂಥ ಸುಮಾರು 1.8 ಲಕ್ಷ 1.8 ಕೋಟಿ ಮತದಾರ ಹೆಸರುಗಳನ್ನು ಇಲ್ಲಿ ಕರಡು ಪಟ್ಟಿಯಿಂದ ನಾವು ರಿಮೂವ್ ಮಾಡಿದ್ವಿ, ಹೊರಗಿಟ್ಟಿದ್ದೀವಿ ಅಂತ ಇಲ್ಲಿ ಹೇಳಿರುವಂಥದ್ದು. ನೋಡಿ, ಇಲ್ಲಿ ಅದನ್ನು ಚೆಕ್ ಮಾಡ್ಕೊಳ್ಳಿಕ್ಕೆ ಒಂದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಇದೆ. ಇಲ್ಲಿ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿಗಳು ಅಧಿಕೃತ ಜಾಲತಾಣವಾದ ನೋಡಿ ಇದೆಯಲ್ಲ, HTTP/ ಅಂತ ಇದೆ www.ceo.karnataka.gov.in, ಇದು ಅಫಿಷಿಯಲ್ ವೆಬ್ಸೈಟ್ ಲಿಂಕು. ಇಲ್ಲಿ ಕರಡು ಮತದಾರರ ಪಟ್ಟಿಯನ್ನು ಪರಿಶೀಲನೆ ಮಾಡ್ಕೋಬೋದು, ನೀವು ಚೆಕ್ ಮಾಡ್ಕೊಳ್ಬೋದು ನಮ್ದು ಇದೆಯಾ ಇಲ್ವೋ ಅಂತ ಅಂದ್ಬಿಟ್ಟು. ಇನ್ನು ವಿವರಗಳು ಸರಿಯಾಗಿವೆ ಎಂಬುದನ್ನು ಖಚಿತಪಡಿಸಿಕೊಳ್ಳುವಂತೆ ಎಲ್ಲ ನಾಗರಿಕರಿಗೆ ಮನವಿಯನ್ನು ಮಾಡಿದ್ದಾರೆ. ಈಗಾಗಲೇ ಸಾಕಷ್ಟು ವೆಬ್ಸೈಟ್ ಮುಖಾಂತರವಾಗಿ ನೀವು ಒಂದ್ಸಲ ಎನ್ಯುಮರೇಷನ್ ಫಾರ್ಮನ್ನು ಕೊಟ್ಟು BLOಗಳು ಅದನ್ನು ಅಪ್ಡೇಟ್ ಮಾಡಿದ್ಮೇಲೆ ಯಾವ ಥರ ಚೆಕ್ ಮಾಡಬೇಕು ಏನು ಅಂತ ಫ್ಯೂ ಡೇಸ್ ಬ್ಯಾಕೇ ಅದ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ನಾನು ಅಪ್ಡೇಟ್ ಮಾಡಿದ್ದೀನಿ. ಅಲ್ಲಿ ಯಾವುದೇ ಇಶ್ಯೂಸ್ ಇಲ್ಲ ಅಂತಂದರೆ ಲಿಸ್ಟಲ್ಲಿ ಏನು ಪ್ರಾಬ್ಲಮ್ ಆಗೋಲ್ಲ, ಅದು ಬಂದಿರುತ್ತೆ ಅದು, ಆಯಿತಾ. ನೆಕ್ಸ್ಟು ಈ ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ಒಂದಷ್ಟು ಟೈಮನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಅದ್ರ ಬಗ್ಗೆ ಹೇಳಿದ್ದಾರೆ. ಹಕ್ಕು ಮತ್ತು ಆಕ್ಷೇಪಣೆ ಸಲ್ಲಿಕೆಗೆ ಅವಕಾಶವನ್ನು ಇಲ್ಲಿ ನೀಡಲಾಗಿದೆ. ನೋಡಿ, ಇಲ್ಲಿ ಕರಡು ಮತದಾರರ ಪಟ್ಟಿ ಪ್ರಕಟಗೊಂಡಂಥ ಬೆನ್ನಲ್ಲೇ ಹಕ್ಕು ಮತ್ತು ಆಕ್ಷೇಪಣೆಗೆ ಸಲ್ಲಿಕೆ ಪ್ರಕ್ರಿಯೆಯನ್ನು ಆರಂಭ ಮಾಡಲಾಗಿದೆ. ಅಂದರೆ ಅಟ್ ದ ಸೇಮ್ ಟೈಮ್ ಮಾಡಬೇಕು, ಅಲ್ಲಿಂದನೇ ಅವ್ರಿಗೆ ಅವಕಾಶ ಇದೆ ಅಂತ. ಮತದಾರರು ತಮ್ಮ ವಿವರಗಳನ್ನು ವೆರಿಫೈಡ್ ಮಾಡಲಿಕ್ಕೆ, ಕೈಬಿಡಲಾದಂಥ ನೇಮ್ಸನ್ನು ಕರೆಕ್ಟ್ ಮಾಡಲಿಕ್ಕೆ, ಜೊತೆಗೆ ಅಂತಿಮ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಸೇರ್ಪಡೆಯಾಗುವುದನ್ನು
ಕನ್ಫರ್ಮ್ ಮಾಡಲಿಕ್ಕೆ ಅವಕಾಶವನ್ನು ಇಲ್ಲಿ ಮಾಡಲಾಗಿದೆ ಅಂತ ಅಂದ್ಬಿಟ್ಟು ತುಂಬ ಜನ ಏನು ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಸಮ್ಟೈಮ್ಸ್ ಕೆಲವೊಂದು ದಾಖಲಾತಿಗಳನ್ನ ಸರಿಯಾಗಿ ನೀವು ಪ್ರೊವೈಡ್ ಮಾಡದೇ ಇದ್ದಾಗ ಏನಾಗುತ್ತೆ, ಸೊ ಆ ಫಸ್ಟ್ ಮೊದಲನೇ ಹಂತದ ಒಂದು ಲಿಸ್ಟಲ್ಲಿ ನಿಮ್ಮ ಹೆಸರು ಕೈ ಬಿಟ್ಟು ಹೋಗ್ಬಿಡೋದು. ಏನು ತೊಂದರೆ ಇಲ್ಲ, ಅಗತ್ಯ ಮತ್ತು ಅರ್ಹ ದಾಖಲೆಗಳನ್ನ ಕೊಟ್ಟರೆ ಆ್ಯಂಡ್ ಒನ್ಸ್ ಅಗೇನ್ ನಿಮ್ಮ ಹೆಸರು ಆ ಒಂದು ಪಟ್ಟಿಗೆ ಮತ್ತೆ ಅದು ಸೇರ್ಪಡೆ ಆಗುತ್ತೆ. ಸೊ ಇಲ್ಲಿ ಆಗಸ್ಟ್ 24ನೇ ತಾರೀಕಿಂದ ಸೆಪ್ಟೆಂಬರ್ 23ರವರೆಗೆ ನೋಡಿ, ಇವತ್ತು ಲಿಸ್ಟ್ ಬಿಡುಗಡೆ ಆಗಿದೆ. ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ಇವತ್ತು ಆರಂಭ ಆದರೆ ಸೆಪ್ಟೆಂಬರ್ 23ನೇ ತಾರೀಕು ತನಕ ನಿಮಗೆ ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ಸೊ ಟೈಮ್ ಇದೆ. ಇನ್ನು ಈ ನೋಟಿಸ್ ಯಾವಾಗ ಬರುತ್ತೆ ಮತ್ತು ಎನ್ಕ್ವೈರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಆಗಸ್ಟ್ 24ರಿಂದ ಅಕ್ಟೋಬರ್ 22ರ ತನಕ ಟೈಮ್ ಇದೆ ಅಂತ. ಅಕ್ಟೋಬರ್ 22ರವರೆಗೆ ಸೇಮ್ ಬೌಂಡಿಂಗಲ್ಲಿ ಹೇಳಿದ್ದಾರೆ ಈಗ, ಆಯಿತಾ. ಇನ್ನು ಯಾವ ಅಗತ್ಯಕ್ಕೆ ಯಾವ ಫಾರ್ಮನ್ನು ಬಳಸಬೇಕು ಅಂತ ತುಂಬ ಜನ ಕೇಳ್ತಾಯಿದ್ರು. ಸೊ ಹೊಸ ವೋಟರ್ಸ್ ಇದ್ದಾಗ ಯಾವ ಫಾರ್ಮ್ನ ಭರ್ತಿ ಮಾಡಬೇಕು ಹೇಗೆ ಅಂತಂದ್ಬಿಟ್ಟು ಮತದಾರರು ತಮ್ಮ ಅಗತ್ಯಕ್ಕೆ ತಕ್ಕಂತೆ ನಿಗದಿತ ನಮೂನೆಗಳನ್ನು ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ಫಾರ್ಮ್ 6 ಏನಕ್ಕೆ ಯೂಸ್ ಮಾಡೋದು, ಹೊಸ ಮತದಾರರ ನೋಂದಣಿಗಾಗಿ. ಹೊಸಬ್ರು ಯಾರಾದಿದ್ದರೆ ಅವ್ರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಫಾರ್ಮ್ 6 ಯೂಸ್ ಮಾಡಬೇಕು. ಇನ್ನು ಫಾರ್ಮ್ 6A ಅದನ್ನು ಯಾರಿಗೆ ಬಳಸಬೇಕು, ಅನಿವಾಸಿ ಭಾರತೀಯ ಮತದಾರರ ಹೆಸರನ್ನು ಸೇರ್ಪಡೆ ಮಾಡಲಿಕ್ಕೆ, ಅನಿವಾಸಿ ಭಾರತೀಯರ ಮತದಾರರ ಹೆಸರನ್ನು ಅಲ್ಲಿ ಸೇರ್ಪಡೆ ಮಾಡಲಿಕ್ಕೆ ಫಾರ್ಮ್ 6A ಅದನ್ನು ಇಲ್ಲಿ ಯೂಸ್ ಮಾಡಬೇಕಾಗತ್ತೆ. ಇನ್ನು ಫಾರ್ಮ್ 7 ಇದು ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ, ಮೃತಪಟ್ಟ ಅಥವಾ ಶಾಶ್ವತವಾಗಿ ಸ್ಥಳಾಂತರಗೊಂಡಂಥ ಮತದಾರರ ಹೆಸರನ್ನು ಪಟ್ಟಿಯಿಂದ ತೆಗೆದುಹಾಕಲಿಕ್ಕೆ ಈ ಫಾರ್ಮ್ 6 ಅವಶ್ಯಕತೆ ಇದೆ, ಅದನ್ನು ಬಳಸ್ಕೊಳ್ಬೇಕು. ನೋಡಿ ಎಲ್ಲವನ್ನು ಹೇಳಿದರೆ ಫಾರ್ಮ್ 6, ಫಾರ್ಮ್ 6A, ಫಾರ್ಮ್ 7 ಆ್ಯಂಡ್ ದ ಲಾಸ್ಟ್ ಒನ್ ಫಾರ್ಮ್ 8. ಫಾರ್ಮ್ 8ನ್ನು ಯಾರು ಬಳಸಬೇಕು, ಯಾರಿಗಿದು ಅಪ್ಲಿಕೇಬಲ್ ಆಗುತ್ತೆ ಅಂದರೆ ಸೊ ಅಡ್ರೆಸ್ ಚೇಂಜ್ ಮಾಡಲಿಕ್ಕೆ, ಕರೆಕ್ಷನ್ ಮಾಡಲಿಕ್ಕೆ, ಹೊಸ ವೋಟರ್ ID-ಯನ್ನು ಪಡ್ಕೊಳ್ಳಿಕ್ಕೆ, ಜೊತೆಗೆ ವಿಕಲಚೇತನ ಗುರುತನ್ನು ಪತ್ತೆ ಮಾಡಲಿಕ್ಕೆ, ಈ ಇಷ್ಟು ಉದ್ದೇಶಗಳಿಗೆ ಈ ಫಾರ್ಮ್ 8ನ್ನು ಬಳಸಲಾಗುತ್ತೆ ಅಂತ. ಅಥವಾ ಸಬ್ಮಿಟ್ ಮಾಡ್ಬೋದು ಅದನ್ನು ತೊಗೊಂಡು, ಇವೆಲ್ಲವೂ ಕೂಡ ಆನ್ಲೈನಲ್ಲಿ ಸಿಗುತ್ತೆ ನಿಮಗೆ. ಇನ್ನು ಸಲ್ಲಿಸಬೇಕಾದ ಪ್ರಮುಖ ದಾಖಲೆಗಳು, ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಫಾರ್ಮ್ಗಳ ಜೊತೆಗೆ ಸಲ್ಲಿಸಲು ಕೇಂದ್ರ ಚುನಾವಣಾ ಆಯೋಗವು ಕೊಟ್ಟಿರ್ತಕ್ಕಂಥ ಕೆಲವೊಂದು ಅಧಿಕೃತ ದಾಖಲೆಗಳು ಏನು ಬೇಕು ಅಂತ. ಮೊದಲನೇದು ಸರ್ಕಾರಿ, ಅರೆ ಸರ್ಕಾರಿ, ಸಾರ್ವಜನಿಕ ವಲಯದ ಉದ್ಯೋಗಿ ಅಥವಾ ಪಿಂಚಣಿದಾರರ ಗುರುತಿನ ಚೀಟಿ ಅಥವಾ ಪಿಂಚಣಿ ಪಾವತಿ ಆದೇಶ. ಸೊ ಇಷ್ಟರಲ್ಲಿ ಯಾವ್ದಾದ್ರು ಒಂದನ್ನು ಪ್ರೊವೈಡ್ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟು ಜುಲೈ 1, 1987ಕ್ಕಿಂತ ಮುಂಚೆ ಸರ್ಕಾರ, ಸ್ಥಳೀಯ ಸಂಸ್ಥೆಗಳು, ಬ್ಯಾಂಕ್, ಅಂಚೆ ಕಚೇರಿ ಅಥವಾ LIC ನೀಡಿದಂಥ ದಾಖಲೆಗಳನ್ನು ಪ್ರೊವೈಡ್ ಮಾಡಿದ್ರೆ ಸಾಕು. ನೆಕ್ಸ್ಟು ಇನ್ನು ಬರ್ತ್ ಸರ್ಟಿಫಿಕೇಟು ಮತ್ತು ಪಾಸ್ಪೋರ್ಟು ಅಥವಾ ಶೈಕ್ಷಣಿಕ ಅಂಕಪಟ್ಟಿ ಅಥವಾ ಪ್ರಮಾಣ ಪತ್ರವನ್ನು ಪ್ರೊವೈಡ್ ಮಾಡಬೇಕು. ಇನ್ನು ಸಕ್ಷಮ ಪ್ರಾಧಿಕಾರ ನೀಡಿದಂಥ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಅಥವಾ ಜಾತಿ ಪ್ರಮಾಣ ಪತ್ರ, ಇನ್ನು ಅರಣ್ಯ ಹಕ್ಕು ಪ್ರಮಾಣ ಪತ್ರ, ಸರ್ಕಾರದ ಮನೆ, ನಿವೇಶನ ಹಂಚಿಕೆ ಪತ್ರ ಅಥವಾ ರಾಷ್ಟ್ರೀಯ ನಾಗರಿಕರ ನೋಂದಣಿ, ಅದನ್ನು NRC ಅಂತ ಹೇಳ್ತಾರೆ, ಅದನ್ನು ಕೊಡಬೇಕಾಗುತ್ತೆ. ಅಂದರೆ ನಿಮ್ಮದು ಯಾವುದಿದೆ ಅದನ್ನು ಪ್ರೊವೈಡ್ ಮಾಡ್ಬೋದು, ಎಲ್ಲವನ್ನು ಎಟ್ ಎ ಟೈಮ್ ಕೊಡಬೇಕು ಅಂತ ಏನಿಲ್ಲ ಇಲ್ಲಿ, ಆಯಿತಾ. ಸೊ ಯಾವ್ದಾದ್ರು ಒಂದು ದಾಖಲೆಯ ಜೊತೆಗೆ ಸೊ ಮತ್ತೊಂದು 1 or 2 ಡಾಕ್ಯುಮೆಂಟ್ಸನ್ನು ಪ್ರೊವೈಡ್ ಮಾಡಿದ್ರೆ ಇನಫ್, ಅದು ಎಲ್ಲವನ್ನು ಪ್ರೊವೈಡ್ ಮಾಡಬೇಕು ಅಂತೇನಿಲ್ಲ ಅಲ್ಲಿ. ನೆಕ್ಸ್ಟು ಚುನಾವಣಾ ಆಯೋಗದ ನಿರ್ದೇಶನಗಳಿಗೆ ಅನುಗುಣವಾಗಿ ಗುರುತಿನ ದಾಖಲೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಉದಾಹರಣೆಗೆ ಆಧಾರ್ ಮತ್ತು ಇತ್ಯಾದಿ ಒಂದು ID ಪ್ರೂಫಾಗಿ ಕೊಡಬೇಕಾಗುತ್ತೆ. ಅಂದರೆ ಇನ್ ಕೇಸ್ ಲಿಸ್ಟಿಂದ ಔಟ್ ಆಗಿರ್ತಕ್ಕಂಥ ಹೆಸರನ್ನ ಮರು ಸೇರ್ಪಡೆ ಮಾಡಬೇಕಾದಂಥ ಒಂದು ಟೈಮಲ್ಲಿ ಅವ್ರು ನೋಟಿಸ್ ಬಂದಾಗ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಕೊಡಬೇಕು ಅಂತಂದಾಗ. ಸೊ ಕೆಲವೊಂದು ಸಲ ಏನಾಗುತ್ತೆ, ಒಂದೇ ಡಾಕ್ಯುಮೆಂಟಿಂದ ಇಡೀ ಅವರನ್ನು ವೆರಿಫೈಡ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಕೆಲವೊಂದು ಸಲ ಬೇರೆ ಬೇರೆ ಡಾಕ್ಯುಮೆಂಟ್ಸನ್ನು ಕೇಳ್ತಕ್ಕಂಥ ಸಾಧ್ಯತೆ ಇರ್ತಿದೆ. ಆ ಹಿನ್ನೆಲೆಯಲ್ಲಿ ಸೊ ನೋಟಿಸಲ್ಲೇ ಇನ್ ಕೇಸ್ ಬಂತು ಅಂತಂದರೆ ಎಲ್ಲ ದಾಖಲೆಗಳನ್ನು ಯಾವ್ಯಾವ್ದು ಪ್ರೊವೈಡ್ ಮಾಡಬೇಕು ಎಲ್ಲವನ್ನು ಅಲ್ಲಿ ಮೆನ್ಷನ್ ಮಾಡಿ ಅವರಿಗೆ ಕಳಿಸಿರ್ತಾರೆ, ಆಯಿತಾ. ನೆಕ್ಸ್ಟು ಮೇಲ್ಮನವಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ನೀಡಲಾಗಿದೆ. ಯಾರಿಗೆ ಮೇಲ್ಮನವಿ ಇದು, ಮತದಾರರ ನೋಂದಣಿ ಅಧಿಕಾರಿಗಳು ವಿಚಾರಣೆ ನಡೆಸಿದ ನಂತರವೂ ಹೆಸರು ಸೇರ್ಪಡೆಯಾಗದಿದ್ದರೆ, ಇನ್ ಕೇಸ್ ಎನ್ಕ್ವೈರಿ ಆದ ನಂತರದಲ್ಲೂ ದಾಖಲೆಯನ್ನು ಕೊಟ್ಟಾದ್ಮೇಲೆ ಏನಾದರೂ ಸಮಸ್ಯೆ ಮಾಡ್ತು ಅಂತಂದರೆ ನೆಕ್ಸ್ಟು ಅದರಿಂದ ಆಚೆಗೆ ಮತ್ತೆ ಮೇಲ್ಮನವಿಯನ್ನು ಮಾಡಲಿಕ್ಕೆ ಅವಕಾಶ ಇರುತ್ತೆ. ಸೊ ತೃಪ್ತಿಕರ ತೀರ್ಪು ಬರದಿದ್ದರೆ ನಾಗರಿಕರು ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ, ಅದನ್ನು ಹೇಳಿದರೆ ಈಗ. ಸೊ ಈ ಮೊದಲನೇ ಮೇಲ್ಮನವಿಯನ್ನು ಸೊ ಯಾವಾಗ ಸಲ್ಲಿಸಬೇಕು ಹಾಗಿದ್ರೆ, ERO ಅವರ ಅಂತಿಮ ಆದೇಶ ಬಂದ 15 ದಿನಗಳ ಒಳಗಾಗಿ ಅಂತ 15 ಡೇಸ್ ಒಳಗಡೆ ಸಲ್ಲಿಸಬೇಕು. ERO ಅವರ ಅಂತಿಮ ಆದೇಶ ಬಂದಂಥ 15 ದಿನಗಳ ಒಳಗಾಗಿ. ಅಂದರೆ ನಿಮ್ಮ ಹೆಸರು ಸೇರ್ಪಡೆಗೆ ಸಂಬಂಧಪಟ್ಟ ಹಾಗೆ ಒಂದು ಆದೇಶವನ್ನು ಮಾಡ್ತಾರೆ. ನೀವು ಅಲ್ಲೂ ಏನಾದರೂ ಬರಲ್ಲ ಅಂತ ಕಂಡು ಬಂದಾಗ ವಿತಿನ್ 15 ಡೇಸ್ ಒಳಗಡೆ ಮೊದಲನೇ ಹಂತದ ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ, ಆಯಿತಾ. ಜಿಲ್ಲಾಧಿಕಾರಿಗಳಿಗೆ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟು ಮತ್ತು ಡೆಪ್ಯೂಟಿ ಕಮಿಷನರ್ ಅವರಿಗೆ ಇಲ್ಲಿ ಸಲ್ಲಿಸಬೇಕು. ನೆಕ್ಸ್ಟು ಎರಡನೇ ಮೇಲ್ಮನವಿ, ಮೊದಲ ಮೇಲ್ಮನವಿಯ ಆದೇಶ ಪ್ರಕಟವಾದ ನಂತರ 30 ದಿನಗಳ ಒಳಗಾಗಿ ಮುಖ್ಯ ಚುನಾವಣಾ ಅಧಿಕಾರಿಗಳಿಗೆ ಸಲ್ಲಿಸ್ಬೋದು ಅಂತ. ಇವೆಲ್ಲವೂ ಕೂಡ ಆನ್ಲೈನ್ ಮಾಡಲು ಅವಕಾಶ ಮಾಡ್ಕೊಳ್ಬೇಕು. ಎಲ್ಲಿ ಯಾರು ಹುಡ್ಕೊಂಡು ಹೋಗ್ತಾರೆ ಇವ್ರನ್ನೆಲ್ಲ, ಇಟ್ ಇಸ್ ನಾಟ್ ಈಸಿ ಟು ಇವೆಲ್ಲ ಮಾಡಬೇಕು ಅಂದರೆ ಈಸಿ ಟಾಸ್ಕ್ ಅಲ್ಲ, ಇದು ಕಷ್ಟ ಆಗ್ಬಿಡುತ್ತೆ. ಅದರಂತೂ ಹಳ್ಳಿ ಜನರಿಗೆ ಏನಾದರೂ ಸಮಸ್ಯೆ ಆಯಿತು ಅಂತಂದರೆ ಅದು ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಅವರು ಆ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಹಾಗಾಗಿ ಎಲ್ಲವನ್ನು ಕೂಡ ಆನ್ಲೈನ್ ಮೋಡಲ್ಲಿ ಮಾಡಿಬಿಟ್ಟು ಯಾರಾದರೂ ಅಧಿಕಾರಿಯನ್ನು ನೇಮಕ ಮಾಡಬೇಕು ಪ್ರತಿಯೊಂದು ಹಳ್ಳಿ ವ್ಯಾಪ್ತಿ ಮತ್ತು ಪಂಚಾಯಿತಿ ವ್ಯಾಪ್ತಿಯಲ್ಲಿ. ಸೊ ಹಾಗೆ ಮಾಡಿದ್ರೆ ಬೆಟರ್ ಆಗುತ್ತೆ ಇದು.
ಸೊ ನೋಡೋಣ, ಮೊದಲನೇ ಮೇಲ್ಮನವಿ 15 ಡೇಸ್ ಒಳಗಡೆ, ಎರಡನೇ ಮೇಲ್ಮನವಿ 30 ದಿನಗಳ ಒಳಗಾಗಿ ನೀವು ಅದನ್ನು ಸಲ್ಲಿಸಿ ಅಂತ ಹೇಳಿದ್ದಾರೆ. ಇದಾದ ಮೇಲೆ ಎಲ್ಲ ತಿದ್ದುಪಡಿ ಹಾಗೂ ವಿಚಾರಣೆಗಳ ಬಳಿಕ ಅಂತಿಮ ಮತದಾರರ ಪಟ್ಟಿಯನ್ನು 2026 ಅಕ್ಟೋಬರ್ 27ರಂದು ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟವನ್ನು ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಸೊ ಇಷ್ಟೆಲ್ಲ ವಿಷಯಗಳು ಆಯಿತಾ. ಸೊ ಆಲ್ಮೋಸ್ಟ್ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಪ್ರಮುಖ ಅಂಶಗಳು ಅಂತ ಯಾವುದಿದೆ ಅವುಗಳನ್ನು ಇಟ್ಕೊಂಡು ನಿಮಗೆ ಈಗ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಸೊ ಯಾವ ಥರ ನೇಮ್ಸ್ ಇನ್ ಕೇಸಲ್ಲಿ ಇರಲಿಲ್ಲ ಅಂತಂದರೆ ಯಾವ ದಾಖಲೆಗಳು ಕೊಡಬೇಕಾಗುತ್ತೆ, ನೆಕ್ಸ್ಟು ಪ್ರೊಸೀಜರ್ ಅದನ್ನು ಹೇಗೆ ಮಾಡ್ತಾರೆ, ಎನ್ಕ್ವೈರಿ ಸೆಷನ್ ಹೇಗೆ, ಅಗತ್ಯ ದಾಖಲೆಗಳು ಅಂತ ಯಾವುದನ್ನು ನಾವು ಪ್ರೊವೈಡ್ ಮಾಡಬೇಕಾಗುತ್ತೆ, ಯಾವುದು ಬೇಕಾಗಿರೋದಿಲ್ಲ. ಸೊ ಆಲ್ಮೋಸ್ಟ್ ಎಲ್ಲವನ್ನು ಹೇಳಿದ್ದೀನಿ. ಆ್ಯಂಡ್ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ನಿಮ್ಮ ಲಿಸ್ಟನ್ನು ಚೆಕ್ ಮಾಡ್ಕೊಳ್ಳಿಕ್ಕೆ ಒಂದು ಅಫಿಷಿಯಲ್ ವೆಬ್ಸೈಟ್ ಇದೆ ಇದು. ಬೇಕಾದ್ರೆ ಇದನ್ನು ಆ್ಯಂಡ್ ಯು ಆರ್ ಗೋಯಿಂಗ್ ಟು ಗೆಟ್ ದಿಸ್ ಒಂದು ಸ್ಕ್ರೀನ್ಶಾಟ್ ತೊಗೊಬಿಟ್ಟಿದ್ದನ್ನು ನೋಡಿ, ಇನ್ನೊಂದು ಸಲ ಮಾರ್ಕ್ ಮಾಡ್ತೀನಿ ನಾನು. http://ceo.karnataka.gov.in ಅಂತ ಇದೆ. ಯಾವುದೇ ನೋಟಿಸ್ಗೂ ಇರತಕ್ಕಂಥ ಅವಶ್ಯಕತೆ ಇಲ್ಲ. ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಅ ಸೊಲ್ಯೂಷನ್. ಆಯಿತಾ, ಆರಾಮಾಗಿರಿ. ಅವ್ರು ಏನು ಕೇಳಿದ್ರನ್ನು ಪ್ರೊವೈಡ್ ಮಾಡಿ ಅಷ್ಟೇ. ಅದಕ್ಕೆ ತಲೆ ಕೆಡಿಸ್ಕೊಂಡು ಇನ್ನೇನು ಆಗ್ಬಿಡುತ್ತೆ ಅಂತಕ್ಕಂಥ ಯಾವುದೇ ಆತಂಕ ಭಯಕ್ಕೆ ಯಾರೂ ಕೂಡ ಒಳಗಾಗಬೇಡಿ. ಯಾಕೆಂದರೆ ಇಲ್ಲಿ ಲಿಸ್ಟಿಂದ ಡಿಲೀಟ್ ಆಗಿರ್ತಕ್ಕಂಥ ಹೆಸರುಗಳು ಸುಮ್ಮನೆ ಮಾಡಿಲ್ಲ, ವ್ಯಾಲಿಡ್ ರೀಸನ್ಸನ್ನು ಇಟ್ಕೊಂಡು ಮೇ ಬಿ ಅದು ಅಲ್ಲಿ ಸ್ಕಿಪ್ ಆಗಿರುತ್ತೆ ಲಿಸ್ಟಿಂದ. ಆಯಿತಾ, ಹಾಗಾಗಿ ದಯಮಾಡಿ ಇನ್ ಕೇಸ್ ಆ ಥರ ನಿಮಗೆ ಸಮಸ್ಯೆ ಎದುರಾದರೆ, ನೋಟಿಸ್ ಬಂದರೆ ಈಗ ಹೇಳ್ದಂಥ ವಿಷಯಗಳನ್ನು ಫಾಲೋ ಅಪ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್. ಸೊ ಎಲ್ಲರ ಅಂದರೆ ಯಾರ್ದೆಲ್ಲ ನೇಮ್ಸ್ ಏನಾದ್ರು ಇಶ್ಯೂಸ್ ಆಗುತ್ತೆ ಅವ್ರದ್ದೆಲ್ಲವೂ ಕೂಡ ಸಾಧ್ಯದಷ್ಟು ಬೇಗ ಕ್ಲಿಯರ್ ಆಗಲಿ ಅಂತ ಹಾರೈಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.